सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्परा। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे एकादश सूत्रात्मकेऽस्मिन् पंचमे उभयलिंगाधिकरणे तदुपनिबद्धं तस्मिन्नधिकरणे उपनिबद्धं पंचमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पंचदशं सूत्रम्। तस्मिन् अधिकरणे पंचमं सूत्रं पादादारभ्य पंचदशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकरेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पंचदशं सूत्रं तद्भाष्यभागं च यथाचार्यानुग्रहम् इदानीं विचारयामः। तत्र तावत् श्रीमच्छंकर भगवत् पूज्यपादानां प्रशस्ति श्लोकमेकं द्विवारं पठामः। ओम ब्रह्मनिष्ठं यतिश्रेष्ठं वेदवेदान्तपारगं प्रणमामि जगद्वन्द्यं श्रीमच्छंकरदेशिकम्। ओम ब्रह्मनिष्ठं यतिश्रेष्ठं वेदवेदान्तपारगं प्रणमामि जगद्वन्द्यं श्रीमच्छंकरदेशिकम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे पंचमम् उभयलिंगाधिकरणम्। इदानीं तस्मिन् अधिकरणे तस्मिन् उभयलिंगाधिकरणे उपनिबद्धानि सर्वाणि एकादश सूत्राणि एकवारं पठामः। ओम न स्थानतोऽपि परस्योभयलिंगं सर्वत्र हि ओम न भेदादिति चेन्न प्रत्येकमतद्वचनात् ओम अपि चैव वेके ओम अरूपवदेव हि तत्प्रधानत्वात् ओम प्रकाशवच्चा वैयर्थ्यात् ओम आह च तन्मात्रम् ओम दर्शयति चाथो अपि स्मर्यते ओम अत एव चोपमा सूर्यकादिवत् ओम अम्बुवदग्रहणात् तु न तथा त्वम् ओम
ವೃದ್ಧಿಕ್ರಾಸಭಾಕ್ವಮಂತರ್ಭಾವಾದುಭಯ ಸಾಮಂಜಸ್ಯಾದೇವಂ ಓಂ ದರ್ಶರಾಕ್ಷ ಇಮಾನಿ ತಾನಿ ಏಕಾದಶ ಸೂತ್ರಾಣಿ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪನಿಬದ್ಧಾನಿ ಇದಾನೀಂ ತಸ್ಮಿನ್ ಸೂತ್ರೆ ಪ್ರಕೃತಂ ಪಂಚಮಂ ಸೂತ್ರಂ ಪ್ರಕೃತಂ ಪಂಚಮಂ ಸೂತ್ರಂ ಇದಾನೀಂ ದಿವಾರಂ ಪಠಾಮಃ ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್ ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್ ಇದು 5ನೇ ಸೂತ್ರ. ಇದು ಯಾತಕ್ಕೆ ಬಂದಿದೆ, ಇದರ ಸಂದರ್ಭ ಏನು ಅಂತ ಹೇಳಿದ್ರೆ ನೋಡಿ, ಹಿಂದಿನ ಸೂತ್ರದಲ್ಲಿ ಏನಂತ ಹೇಳಿದ್ರು, ಅರೂಪವದೇವ ಹಿ ತತ್ಪ್ರಧಾನತ್ವ ತದ್ಬ್ರಹ್ಮ ಅರೂಪವತ್ ಏವ. ಆ ಬ್ರಹ್ಮವು ಏನದು ನಿರೂಪವಾಗಿಯೇ ಇದೆ. ಅದಕ್ಕೇನು ಯಾವ ರೂಪವಾಗಲಿ, ರೂಪ ಅಂದ ತಕ್ಷಣ ಅದು ರೂಪ ಅಂತಕ್ಕಂಥದ್ದನ್ನ ಉಪಲಕ್ಷಣವಾಗಿ ಹೇಳಿರ್ತಕ್ಕಂಥದ್ದು, ಮತ್ತೆ ಇನ್ನು 5 ಗುಣಗಳನ್ನು ಕೂಡ ಸೇರಿಸಿಕೊಳ್ಳಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 4 ಸೇರಿಸ್ಬೋದು. ರೂಪ ರಸ ಆಯ್ತಲ್ಲ, ರೂಪ ಆಯ್ತು, ರಸ. ಹೀಗೆ ಏನು ಯಾವ ಒಂದು ಗುಣವೂ ಇಲ್ಲದೆ ಇರತಕ್ಕಂಥ, ಆಕಾರವೂ ಇಲ್ಲದೆ ಇರತಕ್ಕಂಥ ನಿರಾಕಾರ. ನಿರಾಕಾರ ಅಂದ್ರೂ ಒಂದೇ, ನಿರೂಪ ಅಂದ್ರೂ ಒಂದೇ. ಮತ್ತೆ ನಿರ್ಗುಣ ಎಂಬುದಾಗಿಯೇ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಬ್ರಹ್ಮಕ್ಕೆ ಏನಂತ ನಿರ್ವಿಶೇಷತ್ವವನ್ನು, ನಿರಾಕಾರತ್ವವನ್ನು, ನಿರ್ಗುಣತ್ವವನ್ನು ಶ್ರುತಿಯಲ್ಲಿ ಹೇಳಿದೆ ಅಲ್ಲ, ಬರೀ ಅಷ್ಟೇ ಅಲ್ಲ, ಶ್ರುತಿಯಲ್ಲಿ ಅವಧಾರಣೆ ಮಾಡಿ ಹೇಳಿದೆ. ಎಲ್ಲ ಅದಕ್ಕೆ ಬೇಕಾದಷ್ಟು ಉದಾಹರಣೆಯನ್ನು ಕೊಟ್ಟರು. ಅದಕ್ಕಾಗಿ ಸೂತ್ರಕಾರರು ಕೂಡ ಅರೂಪವತ್ ಏವ ಅಂತ ಹಾಕಿ ತದ್ಬ್ರಹ್ಮ ಅರೂಪವತ್ ಏವ ಅಂತ ಹಾಕಿ ಏವಕಾರದಿಂದ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ರು. ಸರಿ, ಈಗ ಒಂದು ದೊಡ್ಡ ಸಂಶಯ ಬಂದ್ಬಿಡ್ತಲ್ಲ ಸ್ವಾಮಿ, ಈ ತರ ಹೇಳಿದ್ರೆ ಯಾತಕ್ಕೆ? ನೋಡಿ, ಹಿಂದೆ ನಾವು ಹೇಳಿದ್ವಿ ಏನು, ಆಕಾರೋಪದೇಶಿನಿ ಶ್ರುತಿ ಅಂದ್ರೇನು, ಆಕಾರ ಉಪದೇಶಿನಿ ಶ್ರುತಿ ಮತ್ತೆ ಅನಾಕಾರೋಪದೇಶಿನಿ ಶ್ರುತಿ ಇತಿ ದ್ವೇ ಅಪಿ ವರ್ತೇತೆ. ಹೌದ್ ತಾನೆ? ಎರಡೂ ಕೂಡ ದ್ವೇ ಅಪಿ ಸ್ತ್ರೀಲಿಂಗ ಶ್ರುತಿ ಏನದು, ಎರಡೂ ಕೂಡ ಇದೆ. ಎಲ್ಲಿ? ಶಾಸ್ತ್ರದಲ್ಲಿ, ಆಗಮ ಶಾಸ್ತ್ರದಲ್ಲಿ. ಆಕಾರವನ್ನು ಹೇಳುವ ಶ್ರುತಿಯೂ ಇದೆ, ಮತ್ತೆ ಬ್ರಹ್ಮಕ್ಕೆ ನಿರಾಕಾರತ್ವವನ್ನು ಹೇಳತಕ್ಕಂತಹ ಶ್ರುತಿಯೂ ಇದೆ. ಈಗ ನೀವು ಬ್ರಹ್ಮಕ್ಕೆ ನಿರಾಕಾರತ್ವವನ್ನ ಅವಧಾರಣೆ ಮಾಡಿ ಹೇಳಿಬಿಟ್ಟರೆ ಇದೆ ಅಂತ ಹೇಳಿದ್ರೆ ಏನಾಯ್ತು? ಆ ಆಕಾರ ಶ್ರುತಿಯನ್ನ ನಿರಾಕರಣೆ ಮಾಡಿದಾಗಾಯ್ತು. ಹೌದ್ ತಾನೆ? ಆಕಾರ ಶ್ರುತಿಯನ್ನ ನಿರಾಕರಣೆ ಮಾಡಿ ಹೇಳಿದ್ರೆ ಆಗ ಏನಾಗುತ್ತೆ? ಈ ವೇದ ವಾಕ್ಯಗಳಿಗೆ ನಿರಾಕರಣೆ ಮಾಡೋದು ಏನದು? ಅದು ಅಪ್ರಾಮಾಣ್ಯವು ಬಂದು ಒದಗಿ ಬಿಡುತ್ತದೆ. ಯಾವುದಕ್ಕೆ? ಆ ಒಂದು ಆ ಒಂದು ಶ್ರುತಿಗಳಿಗೆ, ಯಾವುದಕ್ಕೆ? ಆಕಾರವನ್ನು ಹೇಳತಕ್ಕಂತಹ ಶ್ರುತಿಗಳಿಗೆ ಏನಾಗುತ್ತೆ? ಅಪ್ರಮಾಣತ್ವ ಬಂದ್ಬಿಡುತ್ತೆ. ಯಾಕೆ? ನಿರಾಕರಣೆ ಮಾಡಿಬಿಟ್ವಲ್ಲ ನಾವು. ಯಾವುದಾದ್ರು ನಿರಾಕರಣೆ ಮಾಡಿದ
ವಿಷಯವನ್ನ ಪ್ರಮಾಣ ಅಂತ ಸ್ವೀಕಾರ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಅಪ್ರಮಾಣ್ಯ ಬಂತು. ಅಪ್ರಮಾಣ್ಯ ಬಂದಾಗ ಏನಾಗುತ್ತೆ? ವೈಯರ್ಥ್ಯ ಬಂದುಬಿಡ್ತು. ವೈಯರ್ಥ್ಯ ಅಂದ್ರೇನು? ವ್ಯರ್ಥಸ್ಯ ಭಾವ ವೈಯರ್ಥ್ಯಂ. ವೈಯರ್ಥ್ಯ ಬಂದಿತ್ತು. ಆಗ ಏನಾಯ್ತು ಗೊತ್ತಾ ಸ್ವಾಮಿ? ಶ್ರುತಿಯಲ್ಲೇ ಏನು ಒಂದು ಭಾಗ ಪ್ರಮಾಣ ಅಂತ ಆಯ್ತು, ಇನ್ನೊಂದು ಭಾಗ ಅಪ್ರಮಾಣ ಅಂತ ಆಗಿಬಿಡ್ತು. ನೋಡಿ ಹೇಗೆ ಪೂರ್ವ ಪಕ್ಷಿ ಒಳ್ಳೆ ಈ ತರ್ಕಬದ್ಧವಾಗಿ ಹೇಳ್ತಾ ಇಲ್ಲ. ಏನು ಶ್ರುತಿಯಲ್ಲಿ ಒಂದು ಭಾಗ ಪ್ರಮಾಣ ಅಂತ ಆಯ್ತು, ಇನ್ನೊಂದು ಭಾಗ ಅಪ್ರಮಾಣ ಅಂತ ಆಗಿಬಿಡ್ತು. ಇದು ಈ ಒಂದು ವೈದಿಕರುಗಳಿಗೆ, ವೈದಿಕರು ಅಂದ್ರೆ ವೇದವನ್ನು ಒಪ್ಪತಕ್ಕಂಥವ್ರು, ವೇದವಾಕ್ಯವನ್ನು ಒಪ್ಪತಕ್ಕಂಥವ್ರು, ಅವರಿಗೆ ಇದು ಒಪ್ಪವಾಗಿರ್ತಕ್ಕಂಥ ವಿಷಯವ, ಒಪ್ಪತಕ್ಕಂಥ ವಿಷಯವ? ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ವೇದವಾಕ್ಯಗಳಲ್ಲಿ ಎಲ್ಲಿಯೂ ಕೂಡ ನೋಡಿ ಈ ವಾಕ್ಯ ಪ್ರಮಾಣ, ಈ ವಾಕ್ಯ ಅಪ್ರಮಾಣ ಎಂಬತಕ್ಕಂಥದ್ದು ಇಲ್ಲ. ವೇದವಾಕ್ಯಕ್ಕೆ ಇನ್ನೊಂದು ಹೆಸರೇನು? ಪ್ರಮಾಣ ವಾಕ್ಯ ಅಂತ ಹೆಸರು. ವೇದವಾಕ್ಯವು ಪ್ರಮಾಣವಾಗಿದೆ ಅಥವಾ ಪ್ರಮಾಣವಾಗಿಲ್ಲ ಅಂತ ಅಲ್ಲ. ಮತ್ತೇನು? ವೇದವಾಕ್ಯಗಳು ಅಂದ್ರೆ ಪ್ರಮಾಣ ವಾಕ್ಯಗಳು ಅಂತ ಅರ್ಥ. ಲೌಕಿಕದನ್ನು ನಾವು ಹೇಳ್ತೇವೆ, ನೋಡಿ ಸ್ವಾಮಿ ಅವನು ಏನ್ ಹೇಳಿದ್ರು ಕೂಡ ಅದು ಪ್ರಮಾಣ ಕಣ್ರಿ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಜ್ಞಾನಿ ಅಂತ ಅವನು. ಹಾಗೆ ಇಲ್ಲೂ ಕೂಡ ಎಲ್ಲರೂ ಕೂಡ ಒಪ್ಪಿರತಕ್ಕಂಥ ವಿಷಯ ವೇದವಾಕ್ಯಗಳಲ್ಲಿ ಎಲ್ಲಿಯೂ ಕೂಡ ಅಪ್ರಮಾಣ ಎಂಬತಕ್ಕಂಥ ಭಾಗ ಇಲ್ಲ, ಮತ್ತೆ ವ್ಯರ್ಥ ಇರು ಅಂತಕ್ಕಂಥ ಭಾಗ ಇಲ್ಲ. ಈ ವ್ಯರ್ಥ ಅಂತ ಅನ್ನೋದಕ್ಕೆ ಈ ಇನ್ನೊಂದು ಅರ್ಥನೂ ಇದೆ, ಅದನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ ಈ ಸೂತ್ರದಲ್ಲಿ. ವ್ಯರ್ಥ ಅಂದ್ರೆ ಏನು? ಯಾವ ಪ್ರಯೋಜನವೂ ಇಲ್ಲದೆ ಇರತಕ್ಕಂತಹದ್ದು ಅಂತ ಒಂದು ಅರ್ಥ ಆಗುತ್ತೆ. ವ್ಯರ್ಥವಾಗಿರ್ತಕ್ಕಂಥದ್ದು ವ್ಯರ್ಥ ಅಂತಂದ್ರೆ ಒಂದೇ. ಇನ್ನೊಂದು ಸಂಸ್ಕೃತದಲ್ಲಿ ವೇದಗಳಲ್ಲಿ ಬರ್ತಾ ಇರತಕ್ಕಂಥದ್ದು ಮೋಘ ಅಂತಕ್ಕಂಥದ್ದು. ಮೋಘ ಅಂದ್ರೇನು? ವ್ಯರ್ಥ ಅಂತ ಅರ್ಥ. ಹಾಗಾಗಿ ಅಮೋಘ, ಅಮೋಘ ಅಂದ್ರೇನು? ವ್ಯರ್ಥವಲ್ಲದ್ದು ಕಣ್ರಿ, ಇದು ಪ್ರಮಾಣ. ಹೆಸರಿಟ್ಕೊಳ್ತಾರೆ ಅಮೋಘ ಅಂತ. ಅಂದ್ರೇನು? ಅವನು ಹೇಳಿದ್ದೆಲ್ಲ ಪ್ರಮಾಣ ಅಂತ, ವ್ಯರ್ಥವಲ್ಲ ಅಂತ. ಅದು ಯಾರಿಗೆ ಅನ್ವಯಿಸುತ್ತೆ? ಅಮೋಘ ಅಂತಕ್ಕಂಥದ್ದು ವಿಶೇಷಣ ಪರಮಾತ್ಮನಿಗೆ ಅನ್ವಯಿಸುತ್ತೆ. ಪರಮಾತ್ಮ ಅಂದ್ರೇನು? ವೇದಗಳು. ಹೀಗೆ ವೇದಗಳಲ್ಲಿ ವ್ಯರ್ಥ. ಈಗ ವ್ಯರ್ಥ ಅದು ನೋಡೋಣ. ವ್ಯರ್ಥ ಅಂತಂದ್ರೇನೆ ವಿ ಪ್ಲಸ್ ಅರ್ಥ ವ್ಯರ್ಥ ಅಂತಕ್ಕಂಥದ್ದು. ಅದು ಸಂಧಿ ಆಗಿದೆ, ಜನಸಂಧಿ ಆಗಿದೆ. ಅದು ವ್ಯರ್ಥ ವಿ ಪ್ಲಸ್ ಅರ್ಥ ತಾನೆ. ವಿ ಅಂತ ಅನ್ನೋದಕ್ಕೆ ಏನ್ ಅರ್ಥ? ವಿ ಎಂಬತಕ್ಕಂಥ ಉಪಸರ್ಗಕ್ಕೆ ವಿರುದ್ಧ ಎಂಬುದಾಗಿ ಅರ್ಥ. ಅಂದ್ರೇನು? ವ್ಯರ್ಥ ಅಂತಂದ್ರೇನು? ಕೇವಲ ಪ್ರಯೋಜನ ಇಲ್ಲ ಅಂತ ಅಲ್ಲ. ಇದು ವೇದವಾಕ್ಯಗಳು ವ್ಯರ್ಥ ಅಂದ್ರೆ ಏನಾಯ್ತು? ವೇದವಾಕ್ಯಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಅಂತ ಹೇಳಿದಾಗ ನಾವು ಒಂದಕ್ಕೊಂದನೇನು ಆಕಾರ ಹೇಳ್ತಕ್ಕಂತಹ ಶ್ರುತಿ, ನಿರಾಕಾರ ಹೇಳ್ತಕ್ಕಂತಹ ಶ್ರುತಿ, ಮತ್ತೆ ಬ್ರಹ್ಮಕ್ಕೆ ಎರಡನ್ನು ಹೇಳ್ತಕ್ಕಂತಹ ಶ್ರುತಿ, ಉಭಯಲಿಂಗ. ಇವಲ್ಲಿ ಏನಾಗುತ್ತೆ? ಏನು ಒಂದು ವಿರುದ್ಧಾರ್ಥವನ್ನು ಹೇಳಿದಾಗ ಒಂದೊಂದು, ಯಾಕೆ ಒಂದಕ್ಕೊಂದಕ್ಕೆ ಬೇರೆ ಬೇರೆ ವಿರುದ್ಧತ. ಹೀಗೆ ವೈಯರ್ಥ ವೈಯರ್ಥ್ಯ ಅಂದ್ರೇನು? ವಿರುದ್ಧಾರ್ಥಸ್ಯ ಭಾವ ವೈಯರ್ಥ್ಯಂ, ಇದು ಅರ್ಥ. ಇನ್ನೊಂದು ಯಾವ ಪ್ರಯೋಜನವೂ ಇಲ್ಲದೆ ಇರೋದು ಅಂತ ಆಗತ್ತೆ.
ಅದು ಲೌಕಿಕವಾದ ಅರ್ಥವಾಗುತ್ತೆ. ಆದರೆ ಇಲ್ಲಿ ನಾವು ವಿರುದ್ಧ ವಿ ಅಂತಕ್ಕಂಥ ಉಪಸರ್ಗಕ್ಕೆ ವಿರುದ್ಧ ಎಂಬತಕ್ಕಂಥ ಅರ್ಥವನ್ನೇ ನಾವು ತೆಗೆದುಕೊಳ್ಳಬೇಕು. ಈಗ ಏನಾಯ್ತು? ಹೀಗೆ ಏನ್ ಸ್ವಾಮಿ ಒಂದಕ್ಕೊಂದು ವಿರೋಧ ಬಂದ್ಬಿಡ್ತಲ್ಲ. ಯಾಕೆ? ಆಕಾರ ಹೇಳ್ತಕ್ಕಂಥ ಶ್ರುತಿ, ನಿರಾಕಾರ ಹೇಳ್ತಕ್ಕಂಥ ಶ್ರುತಿ. ನೀವು ನಿರಾಕಾರವನ್ನೇ ಅವಧಾರಣೆ ಮಾಡಿ ಹೇಳಿಬಿಟ್ರೆ ಆಕಾರವನ್ನು ಹೇಳ್ತಕ್ಕಂಥ ಶ್ರುತಿ ಇದಕ್ಕೆ ವಿರೋಧ ಅಂತ ಆಗಿಬಿಡ್ತು. ಮತ್ತೆ ಏನಾಯ್ತು? ಒಂದು ಕಡೆ ಶ್ರುತಿಗೆ ಪ್ರಮಾಣ, ಇನ್ನೊಂದು ಕಡೆಯ ಶ್ರುತಿಗೆ ಅಪ್ರಮಾಣ ಅಂತ ಹೇಳಿದಾಗ ಹೋಯ್ತು. ಎಲ್ಲಾರು ಉಂಟ ಸ್ವಾಮಿ, ಇಂಥ ದೋಷ ಬಂದ್ಬಿಡ್ತಲ್ಲ ನೀವು ಹೇಳಿದ್ದು ಅಂದ್ಬಿಟ್ಟ. ಅದಕ್ಕಾಗಿ ಈ ಸೂತ್ರವನ್ನ ಹೇಳಿದ್ದಾರೆ ಭಗವಾನ್ ಬಾದರಾಯಣರು. ಒಂದಕ್ಕೊಂದಕ್ಕೆ ಇದು ರೂಪವದೇವ ತತ್ಪ್ರಧಾನತ್ವಾತ್ ಅಂದ್ರೆ ನಾ ಅಂದ್ಬಿಟ್ಟು ಇದನ್ನ ಹೇಳಿ ಏನು ವೈಯರ್ಥ್ಯ ಅವೈಯರ್ಥ್ಯ ಅದ ಪದವಿಭಾಗ ಮಾಡೋದು ಗೊತ್ತಾಗುತ್ತೆ. ಓಂ ಎರಡು ಸಲ ಹೇಳ್ಕೊಡಿ. ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್, ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್. ಪ್ರಕಾಶವತ್ ಚ ಅವೈಯರ್ಥ್ಯ, ವೈಯರ್ಥ್ಯ ಅಂತಲ್ಲ ಇದು ಅವೈಯರ್ಥ್ಯ. ಪ್ರಕಾಶವತ್ ಚ ಅವೈಯರ್ಥ್ಯ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅನ್ವಯ ನೋಡು. ಚ ಪ್ರಕಾಶವತ್ ಅಂದ್ರೆ ಏನು? ಪ್ರಕಾಶದಂತೆ ಅವೈಯರ್ಥ್ಯ. ಅವೈಯರ್ಥ್ಯಾತ್ ಅಂದ್ರೆ ಪಂಚಮ ವಿಭಕ್ತಿ ಇದು. ಅವೈಯರ್ಥ್ಯಾತ್ ಅಂದ್ರೆ ಏನು ಹೇಳಿದ. ವೈಯರ್ಥ್ಯ ಅಂತ ಅನ್ನೋದಕ್ಕೆ ಅರ್ಥ ಹೇಳಿದ್ನಲ್ಲ, ಯಾವುದು? ವಿರುದ್ಧಾರ್ಥ. ವೈಯರ್ಥ್ಯ ಅಂದ್ರೆ ವಿರುದ್ಧಾರ್ಥ. ಅವೈಯರ್ಥ್ಯ ಅಂದ್ರೆ ಏನು? ನ ವಿರುದ್ಧಾರ್ಥ ಅವೈಯಾರ್ಥ ಅಂದ್ರೆ ಅವೈಯಾರ್ಥ. ತಸ್ಯ ಭಾವ ಅವೈಯರ್ಥ್ಯಂ ತಸ್ಮಾತ್ ಅವೈಯರ್ಥ್ಯ. ಪಂಚಮಿ ಭಕ್ತಿ ಅಂದ್ರೆ ಏನು? ವಿರುದ್ಧಾರ್ಥ ರಹಿತತ್ವಾದಿತ್ಯರ್ಥ. ಏನಾಯ್ತು ಅಲ್ಲಿಗೆ? ಪ್ರಕಾಶವತ್ ಚ ಅವೈಯರ್ಥ್ಯ ಇತ್ಯಸ್ಯ ಅನ್ವಯಸ್ಥೋ ಏವಂ ವರ್ತತೆ. ಚ ಪ್ರಕಾಶವತ್ ಆಕಾರ ಶ್ರುತೀನಾಂ ಅವೈಯರ್ಥ್ಯಾತ್ ವಿರುದ್ಧಾರ್ಥ ರಹಿತತ್ವಾತ್. ಏನಿದ್ರಿಂದ? ವಿರುದ್ಧಾರ್ಥವಿಲ್ಲದಿರುವುದರಿಂದ. ಯಾವುದಕ್ಕೆ? ಆಕಾರ ಶ್ರುತಿಗಳಿಗೂ ಕೂಡ ನೀ ಹೇಳಿದಿಲ್ಲಪ್ಪ ವಿರುದ್ಧಾರ್ಥ ಬಂದ್ಬಿಡುತ್ತೆ, ಅಪ್ರಮಾಣ ಆಗ್ಬಿಡುತ್ತೆ ಅಂತ ಏನೂ ಇಲ್ಲ. ಆಗಮಶಾಸ್ತ್ರದಲ್ಲಿ ವೇದದಲ್ಲಿ ಎಲ್ಲವೂ ಪ್ರಮಾಣವೇ. ಇದಕ್ಕೆ ಯಾಕೆ ಪ್ರಮಾಣ? ಅದನ್ನ ಹೇಳ್ತೀವಿ, ಮುಂದೆ ಹೇಳ್ತೀವಿ. ಇವಾಗ ಅವೈಯರ್ಥ್ಯ ವಿರುದ್ಧಾರ್ಥ ರಹಿತತ್ವ. ವಿರುದ್ಧಾರ್ಥವಿಲ್ಲದಿರುವುದರಿಂದ ಏನಾಯ್ತು ಅಂದ್ರೆ ನಕೋಪಿ ದೋಷ. ಇಷ್ಟು ಸೇರಿಸ್ಕೋಬೇಕು. ಅಲ್ಲಿಗೆ ಏನಾಯ್ತು? ಪೂರ್ಣ ವಾಕ್ಯ ಪ್ರಕಾಶವತ್. ಇದಕ್ಕೊಂದು ದೃಷ್ಟಾಂತ. ಪ್ರಕಾಶವತ್ ಕಥಂ ಅಂತ ಹೇಳಿದ್ರೆ ಪ್ರಕಾಶವತ್ ಅದು ಹೇಗೆ ಅಂತಕ್ಕಂಥದ್ದು ನೋಡೋಣ. ಪ್ರಕಾಶವತ್ ಆಕಾರ ಶ್ರುತೀನಾಂ ಅವೈಯರ್ಥ್ಯ ವಿರುದ್ಧಾರ್ಥ ರಹಿತತ್ವ ನ ಕೋಪಿ ದೋಷ. ಶ್ರುತೀನಾಂ ಅಥವಾ ವೇದವಾಕ್ಯಾನಾಂ. ಗೊತ್ತಾಯ್ತಲ್ಲ ಏನು? ಕನ್ನಡದಲ್ಲಿ ಹೇಳಿದಾಗ ನೋಡಿ, ಆಕಾರ ಶ್ರುತಿಗಳಿಗೂ ಕೂಡ ಈ ಹಿಂದೆ ನಾವೇನ್ ಸೇರಿಸ್ಕೋಬಹುದು? ನಿರಾಕಾರ ಶ್ರುತಿಯನ್ನೇ ಅವಧಾರಣೆ ಮಾಡಿ ಹೇಳಿದ್ದರೂ ಕೂಡ, ಶ್ರುತಿಯಲ್ಲೂ ಹೇಳಿದೆ ನಿರಾಕಾರತ್ವವನ್ನೇ ಅವಧಾರಣೆ ಮಾಡಿ ಹೇಳಿದ್ದರೂ ಕೂಡ ಆಕಾರವನ್ನು ಹೇಳತಕ್ಕಂಥ ಶ್ರುತಿಗಳಿಗೆ ವಿರುದ್ಧಾರ್ಥ ಎಂಬುದೇನೂ ಆಗುವುದಿಲ್ಲ. ಹೇಗೆ? ಯಾಕೆ ಅಂದ್ರೆ ಪ್ರಕಾಶವತ್. ನೋಡಿ, ಪ್ರಕಾಶದಂತೆ. ಪ್ರಕಾಶ ವಿರುದ್ಧ ಏನು ಆಗುವುದು ಹೇಗೆ ಸರ್? ಈ ಒಂದು ದೃಷ್ಟಾಂತ ಹೇಗೆ ಇದು ಕನ್ವಯವಾಗುತ್ತೆ
ಅದನ್ನೇ ಹೇಳ್ತೀವಿ ನಾವು ಭಾಷ್ಯದಲ್ಲಿ. ಅವಯ ವಿರುದ್ಧಾರ್ಥ ಆಯ್ತದ. ಆದ್ದರಿಂದ ನೋಡಪ್ಪ, ನೀ ಹೇಳ್ಬಿಟ್ಟಿಯಲ್ಲ ಇಷ್ಟೊಂದು, ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ. ಏನೂ ಆಗಲ್ಲ. ವೇದಕ್ಕೆ ಪ್ರಾಮಾಣ್ಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಏನು ಆಗಲಿಲ್ಲ. ಹೇಗೆ ಅಂತಕ್ಕಂಥದ್ದು ಭಾಷ್ಯವನ್ನು ನಾವು ನೋಡ್ಬೇಕು. ನೋಡೋಣ ಈಗ ಸೂತ್ರವನ್ನ ಮತ್ತೊಂದು ಬಾರಿ ಹೇಳ್ಕೊಳ್ಳೋಣ. ಓಂ, ಯಾಕೆಂದ್ರೆ ಸೂತ್ರ ಅರ್ಥ ಆಗುತ್ತಲ್ಲ ಈಗ. ಓಂ ಪ್ರಕಾಶವಚ್ಚಾವೈಯರ್ಥ್ಯಾತ್. ಓಂ ಪ್ರಕಾಶವಚ್ಚಾವೈಯರ್ಥ್ಯಾತ್. ಒಂದು ಪ್ರಶ್ನೆ ಹಾಕ್ತಾನೆ ಪೂರ್ವಪಕ್ಷ. ಕಾತರ್ಹಿ ಆಕಾರವದ್ವಿಷಯಾಣಾಂ ಶುಚೀನಾಂ ಗತಿರಿತಿ. ಆಕಾರವದ್ವಿಷಯಾಣಾಂ ಶುಚೀನಾಂ ತರ್ಹಿ ಕಾ ಗತಿ. ತರ್ಹಿ ಹಾಗಾದರೆ, ಹೇಗಾದರೆ, ನೀವು ನಿರಾಕಾರತ್ವವನ್ನೇ ಶ್ರುತಿಯು ಹೇಳುತ್ತದೆ ಎಂಬುದಾಗಿ ನಿರಾಕಾರತ್ವಕ್ಕೆ ಅವಧಾರಣೆ ಮಾಡಿ ತಿಳಿಸಿಬಿಟ್ಟರೆ, ಆಗ ಆಕಾರವದ್ ವಿಷಯಾಣ, ಆಕಾರವತ್ ಅಂದ್ರೆ ಒತ್ತಂದ್ರೆ ಉಳ್ಳ ಅಂತ ಮತ್ತು ಪ್ರತ್ಯಯ, ಆಕಾರವನ್ನು ಉಳ್ಳ ವಿಷಯಗಳಿಗೆ, ಶ್ರುತಿಗಳಿಗೆ ಏನು ಗತಿ ಅಂತ ಕೇಳಿದ. ಅತ ಆಹ ಭಗವಾನ್ ಸೂತ್ರಕಾರ ಪ್ರಕಾಶವಚ್ಚ ವೈಯರ್ಥ್ಯಾತ್. ಪ್ರಕಾಶವಚ್ಚ ವೈಯರ್ಥ್ಯಾತ್. ಸೂತ್ರಕಾರ ಬಾದರಾಯದರು ಸರ್ವಜ್ಞರು ಅಂತ ಹೇಳೋದಕ್ಕೆ ಎಲ್ಲ ನಿದರ್ಶನಗಳಷ್ಟೇ. ನಾವು ಅವ್ರನ್ನ ನೋಡಿಲ್ಲ, ಅವ್ರು ಸರ್ವಜ್ಞರೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗೆ. ಆದರೆ ಅವರ ಈ ಗ್ರಂಥಗಳನ್ನು ನೋಡಿದಾಗ, ಈ ಸೂತ್ರಗಳ ರಚನೆಯನ್ನು ನೋಡಿದಾಗ ಅವರು ಸರ್ವಜ್ಞರಲ್ಲದೆ ಮತ್ತೆ ಯಾರಿಂದ ಈ ತರಹ ಸೂತ್ರಗಳ ರಚನೆ ಸಾಧ್ಯ ಆಗುತ್ತೆ? ಯಾವೊಬ್ಬನಿಂದಲೂ ಸಾಧ್ಯ ಇಲ್ಲ. ಮತ್ತೆ ಆ ಸೂತ್ರಗಳಿಗೆ ಅದೇನದು ಸೂತ್ರ ರೂಪ ಆಗಿರ್ತಕ್ಕಂಥದ್ದು ಅಲ್ಪಾಕ್ಷರ ಸಂದಿಗ್ಧಂ ಸಾರವದ್ವಿಷತೋಮುಖಂ ಅಸ್ತೋಭ ಮನಮದ್ಯಂತ ಸೂತ್ರಂ ಸೂತ್ರವಿದೋ. ಈ ಲಕ್ಷಣಗಳ ಸೂತ್ರನ ಏನ್ ಅರ್ಥ ಅಂತ ನಿರ್ಣಯ ಮಾಡತಕ್ಕಂಥದ್ದು ಮಹಾ ಕಷ್ಟ. ಯಾಕೆ? ಅಲ್ಲೇನು ಕರ್ತೃಪದ ಇಲ್ಲ, ಕ್ರಿಯಾಪದ ಇಲ್ಲ, ವಿಷಯನೇ ಅಧ್ಯಾಹಾರ ಮಾಡಿಬಿಟ್ಟಿರ್ತಾರೆ, ಅದೇ ಇಲ್ಲ, ವಿಷಯನೇ ಇಲ್ಲ, ಸುಮ್ಮನೆ 4 ಪದಗಳನ್ನು ಜೋಡಿಸ್ಬಿಟ್ಟಿರ್ತಾರೆ. ಹೇಗೆ ಅರ್ಥ ಮಾಡೋದು? ಯಾವುದಕ್ಕೆ ಸಂಬಂಧ, ಇದಕ್ಕೆ ವಿಷಯವಾಕ್ಯ ಏನು, ಯಾವುದಿಗೆ ಗೊತ್ತಾಗುತ್ತೆ? ಹೌದಾ? ಇದೆಲ್ಲ ನೋಡಿ ಇದು ಈ ಸೂತ್ರಕಾರರ ಹೃದಯ ಇದು. ಭಗವಾನ್ ಬಾದರಾಯಣರು ಈ ಅಭಿಪ್ರಾಯವನ್ನು ಇಟ್ಕೊಂಡು ಹೇಳಿದ್ದಾರೆ ಎಂಬುದಾಗಿ ಆ ಸೂತ್ರಗಳಿಗೆ ಅರ್ಥವನ್ನ ಮಾಡುವುದಕ್ಕೆ ಯಾರು ಸಮರ್ಥರು? ಬಾದರಾಯಣರಂತೆ ಯಾರು ಸರ್ವಜ್ಞರೋ ಅವರಿಗೆ ಮಾತ್ರ ಸಾಮರ್ಥ್ಯ ಅಷ್ಟೆ, ಅವರು ಮಾತ್ರ ಸಮರ್ಥರು. ಒಂದೇ ಪರಸ್ಪರಾತ್ಮಾನಂ ಬಾದರಾಯಣ ಶಂಕರವು ಹೇಳ್ತೀವಲ್ಲ ಪ್ರತಿ ಇಬ್ಬರು. ಹಾಗಾಗಿ ಇದು ಮತ್ತೆ ಭಾಷ್ಯ ಸಂಸ್ಕೃತದಲ್ಲಿದೆ, ಗೊತ್ತಾಗೋದಿಲ್ಲ. ಅದನ್ನ ಏನು ಈ ತರ ಎಡಿಟ್ ಮಾಡಿ ಕನ್ನಡಕ್ಕೆ ಕೊಟ್ಟಿರತಕ್ಕಂಥವ್ರು ಬೇರೆ ಯಾವ ಭಾಷೆಯಲ್ಲಿ ಕೊಟ್ಟಿಲ್ಲ, ಯಾವ ಭಾಷೆ ನಾವು ನೋಡಿಲ್ಲ. ಹೌದಾ? ಹೀಗಾಗಿ ಭಗವಾನ್ ಶಂಕರರು ಈ ಸೂತ್ರದ ಹೃದಯವನ್ನ ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಭಗವಾನ್ ಶಂಕರ ನೆನ್ನೆ ಒಂದು ಕಳಿಸ್ಕೊಟ್ಟಿದ್ದೆ. ಯಾವುದು ನನಗೆ ಯಾರು ಅಲ್ಲ ಇವರು ಕಳಿಸ್ಕೊಟ್ಟಿದ್ರು, ನಮ್ಮ ಅರವಿಂದ್ ನಾನು ಗ್ರೂಪಲ್ಲಿ ಹಾಕಿದ್ದೆ. ಯಾರು ಕಳಿಸ್ಕೊಟ್ಟಿದ್ರು ಓದ್, ಯಾರೋ ಬರೆದಿದ್ದಾರೆ, ಒಬ್ಬ ಗ್ರೀಕ್ ತತ್ವಜ್ಞಾನಿ, ಗ್ರೀಕ್ ಸ್ಕಾಲರ್, ಅವನು ಬರೆದಿದ್ದಾನೆ. ಶಂಕರ ಭಗವತ್ ಅವನೇ ಒಂದು ಇದು ಆರ್ಟಿಕಲ್ ಥರ ಇದು ವಾಟ್ಸಾಪಲ್ಲಿ ಬಂದಿದೆ, ಅದನ್ನು ನಾನು ಕಳಿಸ್ಕೊಟ್ಟೆ. ಅವನು ಏನು ಮಾಡಿದ್ದಾನೆ, ಈ ಅಲೆಕ್ಸಾಂಡರ್ ದಿ ಗ್ರೇಟ್, ಅವನ ಹೆಸರು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ. ಅಲೆಕ್ಸಾಂಡರ್ ದಿ ಗ್ರೇಟ್ ಅವನಿಗೂ ಮತ್ತೆ ಈ ಶಂಕರ ಭಗವತ್ಪಾದರಿಗೂ ಹೋಲಿಸಿದ್ದಾನೆ. ಹೋಲಿಕೆ ಇಲ್ಲ, ಅದು ಬೇರೆ ವಿಚಾರ.
ಆದರೆ ಕೆಲವು ವಿಚಾರದಲ್ಲಿ ಮಾತ್ರ ಹೋಲಿಕೆ ಹೋಲಿಸಿದಾನೆ. ಬೇರೆದೆಲ್ಲ ಸರಿಯ ಬರ್ದಿಯಾನೆ. ಹೋಲಿಸಿ ಏನು ಮಾಡಿದಾನ ಅವನು? ಯಾವ ಥರ ಹೋಲಿಕೆ ಅಂದ್ರೆ ನೋಡಿ, ಅಲೆಕ್ಸಾಂಡರ್ ದಿ ಗ್ರೇಟ್ ಬದುಕಿದ್ದದ್ದು 32 ವರ್ಷ. ಶಂಕರ ಭಗವತ್ಪಾದರು ಅವರು 32 ವರ್ಷ. ಮತ್ತೆ ಶಂಕರ ಭಗವತ್ಪಾದರು ಕೂಡ ಆ ಸೇತು ಹಿಮಾಚಲ ಪರ್ಯಂತ ಅಷ್ಟೇ ಅಲ್ಲ, ಉದ್ದಗಲಕ್ಕೂ ಕೂಡ ಅಡ್ಡ ಎಲ್ಲವನ್ನೂ ಕೂಡ ಪಾದಚಾರಿಗಳಾಗಿ ಸುತ್ತಿದ್ರು. ಅಲೆಕ್ಸಾಂಡರ್ ಪಾದಚಾರಿ ಆಗಿದ್ದೇನೋ ಗೊತ್ತಿಲ್ಲ, ಅವನು ಕೂಡ ದೇಶವೆಲ್ಲ ಸುತ್ತದ. ಯಾಕೆ? ದಂಡೆತ್ತಿ ಬಂತ. ವಿರೋಧ ಇದೆ, ಎಲ್ಲಿ ವಿರೋಧ ಇದೆ ಅದನ್ನ ಹೋಲಿಕೆ ಮಾತ್ರ ಬಂದ್ಬಿಟ್ಟು ಏನು ಮಾಡಿದ? ದಂಡದ್ ಬಂದ, 32 ವರ್ಷಕ್ಕೆ ಹೋದ. ಅವನ ಒಂದು ನೀತಿ ಇತ್ತಲ್ಲ, ಏನು? ಎಲ್ಲವನ್ನು ಗೆದ್ದು ಬಿಡಬೇಕು, ಪ್ರಪಂಚವನ್ನೇ ನಾನು ಗೆದ್ದು ಬಿಡ್ತೇನೆ ನಾನು ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡು ಅವನು ಬಂದ. ಅವನು ಗೆದ್ನೋ ಬಿಟ್ನೋ ಹೋದ. ಆದರೆ ಶಂಕರ ಭಗವತ್ಪಾದರು ಕೂಡ ಅವರೂ ಕೂಡ ಈ ಪ್ರಪಂಚವನ್ನ ಗೆಲ್ಲಬೇಕು ಅಂದ್ರೆ ಇಲ್ಲಿ ಈ ಪ್ರಪಂಚದ ಹಣೆ ಬರವನ್ನು ತಿಳ್ಕೊಳ್ಬೇಕಷ್ಟೇ. ಇದು ಹಣೆ ಬರ ಇಷ್ಟೇ ಅಂತ ಹೊರಟು ಏನ್ ಮಾಡ್ದ? ಅವನು ಹೋದ. ಒಂದ್ ಕಡೆ ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಶಂಕರ ಭಗವತ್ಪಾದರು ಅಂತರ್ಧಾನರಾದರು. ಹೋಗಿ ಸುಮಾರು 1300 ವರ್ಷಗಳಾದರೂ ಕೂಡ ಇನ್ನೂ ಅವರು ಪ್ರಚಾರ ಮಾಡ್ತಾ ಇದ್ದಾಗ ಎಷ್ಟು ಜೀವಂತವಾಗಿ ಎಷ್ಟು ಇತ್ತೋ ಅಷ್ಟೇ ಜೀವಂತವಾಗಿ ಇವತ್ತೂ ಇದೆ ಅಂತಕ್ಕಂಥ ಒಂದು ಬರೆದಿದ್ದ. ಬಟ್ ನನಗೆ ಅದನ್ನು ಕನ್ನಡದಲ್ಲಿ ಅಷ್ಟು ಹೇಳೋದು ಬರೋದಿಲ್ಲ. ಹೇಳಿದ್ರೆ ಬರೆಯೋದು ಯಾರು ಓದದೆ ಇದ್ದವ್ರು ಬೇಕಾದ್ರೆ ಓದ್ಬೋದು, ಇರಲಿ. ಅದು ಪ್ರಕರಣಾಂತರ ಆಗೋಯ್ತು, ಇರಲಿ. ಹೇಗೆ? ಪ್ರಕಾಶವಚ್ಚ ವೈಯರ್ಥ್ಯಾತ್. ಪ್ರಕಾಶವತ್, ಪ್ರಕಾಶದಂತೆ ಅಂತ ಹೇಳಿದ್ರಲ್ಲ, ಹೇಗೆ ಸ್ವಾಮಿ? ಪ್ರಕಾಶಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಹೋಲಿಕೆಗೆ ಏನ್ ಸಂಬಂಧ? ಹೇಗೆ ಹೋಲಿಕೆ ಅಂದ್ರೆ ಹೇಳ್ತಾರೆ. ಯಥಾ ಪ್ರಕಾಶ ಸೌರ ಚಾಂದ್ರಮಸೋವ ವಿಯದ್ವ್ಯಾಪ್ಯ ಅವತಿಷ್ಠಮಾನ ಅಂಗುಲ್ಯಾದ್ಯುಪಾಧಿಕ ಅಂಗುಲ್ಯಾದಿ ಉಪಾಧಿ ಸಂಬಂಧಾತ್ ತೇಷು ರುಜುವಕ್ರಾದಿ ಭಾವಂ ಪ್ರತಿಪದ್ಯಮಾನೇಷು ಸದ್ಭಾವೈನ ಪ್ರತಿಪದ್ಯತೆ. ನೋಡಿ ಏನಾಗಿದೆ? ಆಕಾಶ ಇದೆ. ಆಕಾಶ ಏನಾಗುತ್ತೆ? ಸೂರ್ಯನ ಬೆಳಕು ಬರುತ್ತೆ, ಚಂದ್ರನ ಬೆಳಕು ಬರುತ್ತೆ, ಚಂದ್ರ ಬೆಳಕು ಎರಡೂ ಬರುತ್ತೆ. ಅದೇನಾಗುತ್ತೆ? ವಿಯದ್ ವ್ಯಾಪ್ಯ. ವಿಯದ್ ಅಂದ್ರೆ ವ್ಯೋಮ, ಆಕಾಶ. ಆಕಾಶವನ್ನ ವ್ಯಾಪಿಸಿಕೊಂಡು ಎಲ್ಲ ಇದೆ ಆ ಬೆಳಕು. ಅಲ್ಲಿ ಏನು? ಅದಕ್ಕೆ ಯಾವ ಪರಿಚ್ಛೇದವಾಗಲಿ ಮತ್ತೆ ಎಲ್ಲೇ ಮಿತಿಯಾಗಲಿ ಇಲ್ಲ. ಹೌದ್ ತಾನೆ? ಚಂದ್ರ ಪ್ರಕಾಶಕ್ಕೆ, ಸೂರ್ಯ ಪ್ರಕಾಶಕ್ಕೆ ಇಷ್ಟು ಮಾತ್ರ ಇರಬೇಕಂದ್ರೆ ನಮ್ಮ ಇಂಡಿಯಾಕ್ಕೆ ಮಾತ್ರ ಬರುತ್ತೆ, ಅವ್ರಿಗೆ ಏನಿಲ್ಲ. ಇಡೀ ಆಕಾಶವನ್ನೇ ವ್ಯಾಪಿಸ್ಕೊಂಡಿದೆ ಎರಡೂ ಪ್ರಕಾಶಗಳು, ಸೂರ್ಯ ಪ್ರಕಾಶ ಚಂದ್ರ ಎರಡೂ ಕೂಡ ಇದ್ರೂ ಕೂಡ ಏನಾಗಿದೆ? ಅಂಗುಲ್ಯ ದ್ಯುಪಾದಿ ಸಂಬಂಧ. ನೀವೇನ್ ಮಾಡ್ದ? ಒಂದು ಬೆರಳು ತೋರಿಸಿ ಆಕಾರ ಹೀಗೆ ಮಾಡ್ದ. ಆಕಾರ ಮಾಡಿದ್ರೆ ಏನಾಯ್ತು? ಆ ಪ್ರಕಾಶ ಇತ್ತಲ್ಲ ವ್ಯಾಪಿಸ್ಕೊಂಡು ಅದಕ್ಕೂ ಕೂಡ ಪರಿಚ್ಛಿನ್ನತ್ವ ಬಂದ್ಬಿಡ್ತು. ಅಷ್ಟಕ್ಕೆ ಮಾತ್ರ ಆಯ್ತು. ಓಹೋ, ಆಕಾಶ ನೋಡ್ರಿ, ಈ ಆಕಾಶ ಇಷ್ಟರ ಮಟ್ಟಕ್ಕಿದೆ. ಒಂದು ಬೌಂಡ್ರಿ ಹಾಕಿದ್ರು. ಇದು ನಮ್ಮ ಭಾರತ ದೇಶದ ಆಕಾಶ ಎಲ್ಲೇ ಗಡಿ, ಎಲ್ಲಿದೆ ಎಲ್ಲೇ ಗಡಿ. ಮತ್ತೆ ಇದು ನೋಡಿ, ಪಕ್ಕದ ದೇಶದವರ ಇದು ಗಡಿ, ಇದು ಆಕಾರ. ಇಲ್ಲಿ ಆಕಾಶದ ವಾಯು ಗಡಿ. ಯಾವ ವಾಯು? ನೀವು ಆಕಾಶಕ್ಕೆ ಯಾವುದು? ಏನಾಗುತ್ತೆ? ಆದರೂ ಕೂಡ ಇಲ್ಲಿ ಅಂಗುಲ್ಯ ಸಂಬಂಧ ಗಡಿ ಹಾಕ್ತಾರಲ್ಲ, ಒಂದು ನಿರ್ದಿಷ್ಟ ಮಾಡ್ತಾರಲ್ಲ, ಇಷ್ಟು ಮೈಲೇಶ್ ಹೇಳ್ತಾರಲ್ಲ, ಅದು ಇದರ ಮೂಲಕ ಆಕಾಶ ಇಷ್ಟ ಆಕಾಶ. ಇದು ಯಾವ ಆಕಾಶ? ಇವನು ಸೇರಿದ ಆಕಾಶ, ಅದು ಅವನು ಸೇರಿದ ಆಕಾಶ. ಈ ಬೆಳಕು, ಈ ಸೂರ್ಯನ ಬೆಳಕು ಇವನು ಸೇರಿದ ಇಲ್ಲಿ ಬರ್ತಕ್ಕಂಥದ್ದು, ಈ ಸೂರ್ಯನ ಬೆಳಕು ಇಲ್ಲಿ ಬರ್ತಕ್ಕಂಥ ಇವನು ಸೇರಿದ್ದು. ಹೀಗೆ ಏನೇನೋ ವಿಚಿತ್ರವಾದದ್ದು. ಒಳ್ಳೆ ಉದಾಹರಣೆ ನಿನ್ನೆ ತಾನೇ ನೋಡಿದ್ವಿ ಅಲ್ವಾ? ಎಲ್ಲಿ? ವಿಜಯದಶಮಿಯಲ್ಲಿ ಆಕಾಶದಲ್ಲಿ
ಆ ಒಂದು ವಿಮಾನಗಳು ಹಾರ್ತಾ ಇದ್ವು. ಏನು ಲಾಗಾಪತ್ತಿ ಹೊಡೆದು ಆ ಬಣ್ಣದ ಹೊಗೆ ಬಿಟ್ರೆ ಆ ಆಕಾರ ಏನಾಯ್ತು, ಓಹೋ ಅದೇ ಆಕಾರ ಅಷ್ಟು ಆಕಾಶ. ಆಕಾರಕ್ಕೆ ಎಲ್ಲೇ ಹಾಕ್ಬಿಟ್ಟ ಇದೆಯಾ? ಯಾಕೆ? ಉಪಾಧಿ ಸಂಬಂಧದಿಂದ ತೋರ್ತಷ್ಟೇ ಆಕಾಶಕ್ಕೆ. ಹಾಗೆ ರುಜುವಕ್ಕಾದೆ ಯಾವ್ಯಾವುದು ಶೇಪ್ ಆ ವಿಮಾನದಲ್ಲಿ ಚೆನ್ನಾಗಿ ಗೊತ್ತಾಗತ್ತದು. ಏನೇನೋ ಶೇಪ್ ಮಾಡ್ತಾರ ಮಾಡಿದಾಗ ಅದೇ ಭಾವನಿವ ಪ್ರತಿಪದ್ಯತೆ, ಅದೇ ಆಕಾರವನ್ನು ಪಡೆದಂತ ನಮಗೆ ತೋರುತ್ತದೆಯೋ ಅದೇ ರೀತಿ ಈ ಒಂದು ಅದೇ ನಿಮ್ಮ ಮುಂದೆ ಹೇಳ್ತಾರೆ. ಏವಂ ಬ್ರಹ್ಮಾಪಿ ಪೃಥಿವ್ಯಾದ್ಯುಪಾಧಿ ಸಂಬಂಧಾತ್ ತದಾಕಾರತಾಮಿವ ಪ್ರತಿಪದ್ಯತೆ. ಅದೇ ರೀತಿ ಈ ಬ್ರಹ್ಮವೂ ಕೂಡ ಇದಕ್ಕೆ ಯಾವ ಒಂದು ಪರಿಧಿ, ಎಲ್ಲೇ ಪರಿಚ್ಛೇದ ಅಂತಕ್ಕಂಥದ್ದೇ ಇಲ್ಲ. ಹಾಗಿದ್ದರೂ ಕೂಡ ಪೃಥಿವ್ಯಾದ್ಯುಪಾಧಿ ಸಂಬಂಧ ಇದು ಭೂಲೋಕ, ಇದು ಭೂಲೋಕ, ಇದು ಸ್ವರ್ಗಲೋಕ, ಇದು ಇಂದ್ರಲೋಕ. ಏನ ಆ ಗಡಿ ಹಾಕ್ತಲ್ಲ ವಿಮಾನ ಥರ ಅಂದ ಹಾಗೆ ಏನಾಗುತ್ತೆ, ಪೃಥ್ವಿ ಉಪಾಧಿ ಸಂಬಂಧದಿಂದ ತದಾಕಾರ ತಾನ್ಯ ಪ್ರತಿಪದ್ಯತೆ, ಆ ಆಕಾರವನ್ನು ಪಡೆದುಕೊಂಡಂತೆ ಅಪಾರ ವಿವ ಪ್ರತಿಪದ್ಯತೆ ತೋರುತ್ತೆ. ಮತ್ತು ತದಾಲಂಬನೋ ಬ್ರಹ್ಮ ಆಕಾರ ವಿಶೇಷೋಪದೇಶ ಉಪಾಸನಾರ್ಥೋ ನ ವಿರುದ್ಧತೆ. ಅದನ್ನ ಆಶ್ರಯಿಸಿಕೊಂಡಿರತಕ್ಕಂತಹ ಬ್ರಹ್ಮ ಏನಾಗುತ್ತೆ, ಆವಾಗ ಆಕಾರ ಉಳ್ಳದ್ದು ಅಂತ ಆಗಿಬಿಡುತ್ತೆ. ಉಳ್ಳದ್ದು ಅಂತ ಆದಾಗ ಅದಕ್ಕೆ ವ್ಯರ್ಥ ಅಂತ ಹೇಳಿದ್ಯಲ್ಲಪ್ಪ, ವ್ಯರ್ಥವೇನೂ ಆಗಲಿಲ್ಲ. ಅದು ಯಾತಕ್ಕೆ? ಅದನ್ನೂ ಕೂಡ ವಿಧಾನ ಮಾಡಿ ಹೇಳಿದ್ದಾರೆ. ಏನಂತ ಯಾವುದಕ್ಕೆ ವಿಧಾನ ಮಾಡಿದ್ದಾರೆ? ಉಪಾಸನಾರ್ಥ, ಉಪಾಸನೆಗೋಸ್ಕರ ಅದನ್ನೂ ಕೂಡ ಆಕಾರ ಶ್ರುತಿಗಳನ್ನೂ ಕೂಡ ವಿಧಾನ ಮಾಡಿ ಹೇಳಿದ್ದಾರೆ. ಆಕಾರ ಯಾತಕ್ಕೆ ಬಂತು? ನಿರಾಕಾರವೇ ಅವಧಾರಣೆ. ಆದರೂ ಕೂಡ ಆಕಾರ ಅಂತಕ್ಕಂಥದ್ದು ಉಪಾಧಿಯ ಸಂಬಂಧದಿಂದ ಬಂದಿರತಕ್ಕಂಥದ್ದು ಅಷ್ಟೇ ಅಂತ ಹೇಳಿ ಅದನ್ನ ಯಾತಕ್ಕೆ ಪದ ಅರ್ಥ ಅಲ್ವೇ? ಇಲ್ಲ, ಉಪಾಸನೆಗೆ ಅದು ಬೇಕು. ವೇದಗಳಲ್ಲಿ ಇದೆಲ್ಲ ವಿಧಾನಾರ್ಥ ಅಂದ್ರೆ ವಿಧಿ. ವೇದಗಳಲ್ಲಿ ಇರ್ತಕ್ಕಂಥದ್ದು 3 ಭಾಗ: ವಿಧಿ, ಪ್ರತಿಷೇಧ ಮತ್ತೆ ಅರ್ಥವಾದ. ಹೀಗೆ ವಿಧಿ, ನಿಷೇಧ, ಅರ್ಥವಾದ. ಹೌದಾನೆ? ಈ 3 ಬಿಟ್ಟರೆ ಎಲ್ಲವೂ ಕೂಡ ಅರ್ಥವುಳ್ಳದ್ದೇ ಆಗಿದೆ. ಎಲ್ಲವೂ ಕೂಡ ಇದನ್ನು ಬಿಟ್ಟರೆ ಬೇರೆ ಇನ್ಯಾವ ಅರ್ಥವಾದ ಪದಗಳು ಒಂದೂ ಇಲ್ಲ. ನ ಕ್ವಚಿದಪಿ ವೇದವಾಕ್ಯಾನ ವಿಧಿ ಸಂಸ್ಪರ್ಶ ಮಂತರೇಣ ಅರ್ಥವತ್ತ ದೃಷ್ಟ ಉಪಪನ್ನ ವಾ. ಏನ್ ಪೂರ್ವಪಕ್ಷ ಎಲ್ಲಿ ಹೇಳಿದ್ದು? ತತ್ವ ಸಮನ್ವಯ ಅಂತಕ್ಕಂಥ ಸೂತ್ರದಲ್ಲಿ ಪೂರ್ವಪಕ್ಷ ಹೇಳ್ತಾನೆ, ನ ಕ್ವಚಿದಪಿ ವೇದವಾಕ್ಯಾನ. ಅಲ್ಲ ಸ್ವಾಮಿ, ನೀವು ಬ್ರಹ್ಮವನ್ನ ಏನಂತ ಹೇಳ್ಬಿಟ್ರಿ? ನೀವು ಯಾವ ವಿಧಿಗೂ ಕೂಡ ಅದು ಆ ವಿಷಯವಲ್ಲ ಅಂತ ಹೇಳ್ಬಿಟ್ರೆ, ವೇದವಾಕ್ಯ ಇದೆಯಲ್ಲ ಹೇಳ್ತಕ್ಕಂಥದ್ದು ವಿಧಿಗೆ ವಿಷಯವಲ್ಲ ಅಂದ್ರೆ, ವಿಧಿಗೆ ವಿಷಯವಲ್ಲದ ವೇದವಾಕ್ಯ ಎಲ್ಲರೂ ಇದೆಯಾ? ಇರೋದೇ 3: ವಿಧಿ, ನಿಷೇಧ ಮತ್ತೆ ಅರ್ಥವಾದ. ಏನಾಯ್ತು ಅಲ್ಲಿಗೆ ಕೇಳ್ತಾ ಇರಲಿ. ಮತ್ತು ಏವಂ ಅವೈಯತ್ಯಂ ಆಕಾರವತ್ ಬ್ರಹ್ಮ ವಿಷಯಾನಾಮಪಿ ವಾಕ್ಯಾನಾಂ ಭವಿ. ಈ ರೀತಿಯಾಗಿ ಅದಕ್ಕೆ ಉಪಾಸನಾರ್ಥವಾಗಿ ವಿಧಾನ ಮಾಡಿರುವುದರಿಂದ ಏನಾಗಿದೆ, ಅದಕ್ಕೂ ಕೂಡ ವ್ಯರ್ಥ, ವೈಯರ್ಥ್ಯ, ವ್ಯರ್ಥಭಾವ ಅಂದ್ರೇನು? ವಿರುದ್ಧಾರ್ಥತ್ವ ಅಂತಕ್ಕಂಥದ್ದು ಅದಕ್ಕೆ ಬರೋದಿಲ್ಲ. ಅವೈಯರ್ಥ್ಯ ಬರ್ತನ, ವಿರುದ್ಧಾರ್ಥ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ನೋಡಿ, ಇಲ್ಲೇ ಅಂತ ನಹಿ ವೇದವಾಕ್ಯಾನ ಕಸ್ಯಚಿತ್ ಅರ್ಥವತ್ವಂ ಕಸ್ಯಚಿತ್ ಅನರ್ಥವತ್ವಂ ಇತಿ ಯುಕ್ತಂ ಪ್ರತಿಪತ್ತಂ. ಯುಕ್ತಂ
ನ ಯುಕ್ತಂ ಪ್ರತಿಪತ್ತುಂ ನ ಮೊದಲೇ ಹಾಕ್ಬಿಟ್ರು. ನ ಹಿ ವೇದವಾಕ್ಯಗಳಿಗೆ ಏನಾಗಿದೆ, ಕಸ್ಯಚಿತ್ ಯಾವುದೋ ಒಂದಕ್ಕೆ, ಯಾವುದೋ ಒಂದು ವೇದವಾಕ್ಯಕ್ಕೆ ಅರ್ಥವತ್ವವನ್ನು ಹೇಳಿ ನೋಡ್ರಿ ಇದು ಅರ್ಥವತ್ತಾಗಿದೆ ಅಂತ ಹೇಳೋದು, ಇನ್ನೊಂದು ಕಡೆ ಇದಕ್ಕೇನು ಅರ್ಥ ಇಲ್ಲ ಅಂತಕ್ಕೆ ಹಾಗೆ ಹೇಳ್ತಕ್ಕಂಥದ್ದು ಯುಕ್ತವಲ್ಲ. ಯಾಕೆ? ಅನರ್ಥಕವಾದ ವೇದ ಭಾಗಗಳು, ವೇದವಾಕ್ಯಗಳು ಯಾವುದೂ ಇಲ್ಲ. ಮತ್ತೆ ಯಾಕೆ? ಪ್ರಮಾಣತ್ವ ಅವಿಶೇಷಾತ್. ಯಾಕೆ? ವೇದವು ಪ್ರಮಾಣ ಅಂತ ಹೇಳ್ತೀವಿ, ಹೌದಾನ? ವೇದ ಪ್ರಮಾಣಂ, ಇದು ವೇದಾಹ ಪ್ರಮಾಣಂ, ಇದು ಸರಿಯಾದ ರೂಪ. ಆದರೆ ಏನಾಗುತ್ತೆ, ಕೆಲವು ತಪ್ಪಿದೆ. ವೇದಾಹ ಅಂತಕ್ಕಂಥದ್ದು ಪುಲ್ಲಿಂಗ, ಪ್ರಮಾಣಂ ಅಂತಕ್ಕಂಥದ್ದು ನಪುಂಸಕಲಿಂಗ. ಮತ್ತೆ ವೇದಾಹ ಅಂತಕ್ಕಂಥದ್ದು ಬಹುವಚನ, ಪ್ರಮಾಣಂ ಅಂತಕ್ಕಂಥದ್ದು ಏಕವಚನ. ಏನು ಒಂದಕ್ಕೂ ಸಂಬಂಧನೇ ಇರಲ್ಲ. ಅಂದರೆ ಪ್ರಮಾಣ ಶಬ್ದ ಯಾವತ್ತಿಗೂ ಕೂಡ ನಿತ್ಯ ನಪುಂಸಕಲಿಂಗದಲ್ಲೇ ಪ್ರಯೋಗ. ಅದಕ್ಕೆ ವಿಶೇಷ ಏನಾದ್ರೂ ಆಗಿರ್ಲಿ, ಯಾವ ಲಿಂಗವಾದ್ರೂ ಇರಲಿ, ವ್ಯಕ್ತಿ ಯಾವ ಇರಲಿ, ಯಾವ ವಚನದಲ್ಲಾದ್ರೂ ಇರಲಿ, ಎಲ್ಲಿ ಇದ್ರೂ ಕೂಡ ಪ್ರಮಾಣ ಅಂತಕ್ಕಂಥದ್ದು ನಪುಂಸಕಲಿಂಗದಲ್ಲೇ ಪ್ರಯೋಗ, ಏಕವಚನದಲ್ಲೇ ಪ್ರಯೋಗ. ಅದಕ್ಕೆ ಬಹುವಚನದ ಪ್ರಯೋಗ ಮಾಡ್ತಾರೆ, ಪರವಾಗಿಲ್ಲ. ಆದರೆ ನಪುಂಸಕಲಿಂಗದಲ್ಲೇ ಪ್ರಯೋಗ. ಏನು? ವೇದಾಹ ಪ್ರಮಾಣಂ ಅಂತ ಹೇಳಿದ್ರಲ್ಲ, ಪ್ರಮಾಣಂ ಅಂದ್ರೆ ಅವಿಶೇಷವಾಗಿ ಪ್ರಮಾಣ ಅಂತ ಅರ್ಥ. ಪ್ರಮಾಣತ್ವ ಅವಿಶೇಷ. ಅವಿಶೇಷ ಅಂದ್ರೆ ಏನು? ಒಂದಕ್ಕೆ ಪ್ರಮಾಣ ಆಗುತ್ತೆ, ಒಂದಕ್ಕೆ ಪ್ರಮಾಣ ಇಲ್ಲ ಅಂತ, ಅದು ವಿಶೇಷ ಆಗ್ಬಿಡುತ್ತೆ. ಇದಕ್ಕೆ ಮಾತ್ರ ಪ್ರಮಾಣ, ಅದಕ್ಕಿಲ್ಲ ಅಂದ್ರೆ ಅವಿಶೇಷ. ಅಂದ್ರೆ ಎಲ್ಲಕ್ಕೂ ಸಮಾನವಾಗಿ ಪ್ರಮಾಣವಾಗಿದೆ. ಅಂದ್ರೇನು? ಆಕಾರವನ್ನು ಹೇಳತಕ್ಕಂತಹ ಶ್ರುತಿಗೂ ಪ್ರಮಾಣ, ನಿರಾಕಾರವನ್ನು ಹೇಳತಕ್ಕಂತಹ ಶ್ರುತಿಗೂ ಪ್ರಮಾಣ, ಸಮಾನವಾಗಿ ಪ್ರಮಾಣವಾಗಿದೆ. ಇದರಲ್ಲಿ ಯಾವ ವಿಶೇಷವೂ ಇಲ್ಲ. ಪ್ರಮಾಣತ್ವ ಅವಿಶೇಷಾತ್. ನನು ಏವಮಪಿ ಯತ್ ಪುರಸ್ತಾತ್ ಪ್ರತಿಜ್ಞಾತಂ ನ ಉಪಾಧಿಯೋಗಾದಪಿ ಉಭಯಲಿಂಗತ್ವ ಬ್ರಹ್ಮಣ ಅಸ್ತಿ ಇತಿ ತದ್ವಿರುದ್ಧತೆ. ಈ ಪೂರ್ವಪಕ್ಷ ಇನ್ನೊಂದು ಪಾಯಿಂಟ್ ಹಾಕ್ಬಿಟ್ಟ. ಅಲ್ಲ ಸ್ವಾಮಿ, ನೀವೇ ಹೇಳಿದ್ರಿ ಏನಂತ? ಹಿಂದೆ ಅಂದ್ರೆ ಇಲ್ಲೇ 3 ಸೂತ್ರ ಹಿಂದೆ, 4 ಸೂತ್ರ ಹಿಂದೆ, ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ಇದು ನಮ್ಮ ಲಾಯರು ಕೇಳಿದ್ರಾವತ್ತು. ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ಸ್ಥಾನತೋಪಿ ಅಂತ ಹೇಳಿದ್ರೆ ಅರ್ಥ ಹೇಳಿದ್ಯಲ್ಲ, ಯಾವುದು? ಉಪಾಧಿತ ತೀರ್ಥ ಎಲ್ ಸ್ವಾಮಿ, ಅಲ್ಲಿ ಉಪಾಧಿಯ ಸಂಬಂಧದಿಂದಲೂ ಕೂಡ ಉಭಯಲಿಂಗತ್ವ ಇಲ್ಲ ಅಂತ ಹೇಳಿದ್ರಲ್ಲ. ಈಗ ಹೇಳ್ತಾ ಇದ್ರಿ ಉಪಾಧಿ ಸಂಬಂಧದಿಂದ ಈ ಆಕಾರವನ್ನ ಹೇಳ್ತಾ ಇರ್ತಕ್ಕಂಥ ಇದೆ, ಏನು ಭೇದ ಈಗ ಎಲ್ಲಿ ಹೇಳ್ತಾ ಇದ್ದೀರ ಸ್ವಾಮಿ ಅಂತ ಅಂದ್ರೆ, ಅದಕ್ಕೆ ಹೇಳ್ತಾರೆ ನೋಡಿ, ವಿರುದ್ಧ. ನೀವು ಹೇಳಿದ ವಿರುದ್ಧವಾಯ್ತಲ್ಲ ಅಂದ್ರೆ ನೇತಿ ಬ್ರೂಮಃ. ಇಲ್ಲಪ್ಪ, ಏನೂ ವಿರುದ್ಧವಾಗಿಲ್ಲ, ಅಲ್ಲಿ ಅದೇ ಸರಿ, ಇಲ್ಲಿ ಇದೇ ಸರಿ ಅಂತ ಹೇಳಿ. ಯಾತಕ್ಕೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಉಪಾಧಿ ನಿಮಿತ್ತಸ್ಯ ವಸ್ತು ಧರ್ಮತ್ವ ಅನುಪಪತ್ತೇ. ನೋಡಿ ಎಂಥ ಇದು, ಎಲ್ಲ ಬಹಳ ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಾಕ್ಯಗಳು. ಏನಿದು ಅಂದ್ರೆ ಉಪಾಧಿ ನಿಮಿತ್ತಸ್ಯ ವಸ್ತು ಧರ್ಮತ್ವ ಅನುಪಪತ್ತೆ. ನೋಡಿ, ಒಂದು ವಸ್ತು ಇದೆ, ಅದಕ್ಕೆ ಯಾವುದೋ ಒಂದು ಉಪಾಧಿ ಸಂಬಂಧ ಆಯಿತು. ಉಪಾಧಿ ಸಂಬಂಧವಾದ ಮಾತ್ರಕ್ಕೆ ಆ ವಸ್ತು ಇತ್ತಲ್ಲ, ಅದರ ಧರ್ಮಕ್ಕೆ ಯಾವ ಚ್ಯುತಿಯೂ ಆಗುವುದಿಲ್ಲ. ಉಪಾಧಿಯ ಸಂಬಂಧದಿಂದ ವಸ್ತುವಿಗೆ ಯಾವ ಭೇದವಾಗಲಿ, ವಿಕಾರವಾಗಲಿ, ಬದಲಾವಣೆ ಆಗಲಿ ಏನೂ ಆಗುವುದಿಲ್ಲ. ಮತ್ತೆ ತೋರ್ತಿಯಲ್ಲ, ನಮಗೆ ತೋರ್ತಾ ಇರತಕ್ಕಂಥದ್ದು ಭ್ರಮ ಮಾತ್ರತ್ವಾತ್. ಭ್ರಮ ಮಾತ್ರತ್ವಾತ್, ಅದು ಕೇವಲ ಭ್ರಮೆ ಅಷ್ಟೇ. ಭ್ರಮ ಬೇಡ, ಭ್ರಮ ಇಲ್ಲ, ಭ್ರಮ ಮಾತ್ರತ್ವಾತ್ ಅಂದ್ರೇನು ನೋಡಿ. ಈ ಉಪಾಧಿಯ ಸಂಬಂಧವಿದ್ದರೂ ಕೂಡ ಏನಾಗಿದೆ, ವಸ್ತುವಿನ ಧರ್ಮಕ್ಕೆ ಯಾವ ಲೋಪವೂ ಆಗುವುದಿಲ್ಲ. ಉಪಾಧಿಯ ಧರ್ಮ ಎಲ್ಲಷ್ಟೂ ಬರೋದಿಲ್ಲ. ಸ್ಫಟಿಕ ಇದೆ, ಅದ್ರ ಕೆಳಗಡೆ ದಾಸವಾಳ, ಕೆಂಪು ದಾಸವಾಳ ದಳ ಇದೆ,
ಓ ಸ್ಫಟಿಕ ಕೆಂಪು ಕಾಣ್ತಾ ಇದೆ ಕಣ್ರಿ, ಹೌದು ಕಾಣ್ತಾ ಇದೆ, ಉಪಾಧಿ ಸಂಬಂಧದಿಂದ ಕಾಣ್ತಾ ಇದೆ, ಒಪ್ಕೊಳ್ಳೋಣ, ಕೆಂಪು ಸ್ಫಟಿಕ. ಆದರೆ ಉಪಾಧಿ ಸಂಬಂಧವಾದ ಕೆಂಪು ದಳದ ದಾಸವಾಳ ದಳ ಇದೆ ಅಂದ ಮಾತ್ರಕ್ಕೆ ಸ್ಫಟಿಕ ಧರ್ಮ ಏನಾರ ಬದಲಾವಣೆ ಆಗುತ್ತಾ? ಏನೂ ಆಗಲ್ಲ. ಆ ದೃಷ್ಟಿಯಿಂದ ನಾವು ಮೊದಲೇನು ಹೇಳಿದ್ವಿ, ನ ಸ್ಥಾನದೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಅಂತ ಕೇವಲ ವಸ್ತುತಂತ್ರವಾಗಿ ಹೇಳಿದ್ದೆವು. ಅದು ವಸ್ತುತಂತ್ರಾತ್ಮಕವಾಗಿರ್ತಕ್ಕಂಥ ಒಂದು ಸೂತ್ರ. ಅದು ವಸ್ತುವಿನ ಧರ್ಮ, ಉಪಾಧಿಯಿಂದ ಏನೂ ಆಗೋದಿಲ್ಲ, ಅದಕ್ಕೆ ಉಭಯಲಿಂಗತ್ವ ಅಂತಕ್ಕಂಥದ್ದು ಬರೋದಿಲ್ಲ. ಅದನ್ನು ಹೇಳಿದ್ವಿ. ಇಲ್ಲಿ ಇದು ಉಪಾಸನೆಯಲ್ಲ, ಕರ್ತೃತಂತ್ರ ವಿಚಾರ. ಕರ್ತೃತಂತ್ರ ವಿಚಾರಪ್ಪ ಇದು ಇಲ್ಲಿ ಉಂಟು. ಹೀಗೆ ಹೇಳಿ ಏನು ಆ ದೋಷವಿಲ್ಲ ಅಂತೇಳಿ ಮುಂದೆ ಉಪಾಧೀನಾಂಚ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವ. ಎಲ್ಲ ಶಾಂಕರ ವಾಕ್ಯಗಳಲ್ಲ, ಏನು ಹೇಳ್ಬೇಕು, ಏನೋ ಗೋಲ್ಡನ್ ಮತ್ತೆ ಏನೋ ಗೊತ್ತಿಲ್ಲ. ಉಪಾಧೀನಾಂಶ ಅವಿದ್ಯಾ ಈ ಉಪಾಧಿ ಇದೆಯಲ್ಲ, ಈ ಉಪಾಧಿ ಆದರೂ ಕೂಡ ಅದಾದ್ರೂ ನಿಜವಾಗಿದೆಯಲ್ಲ, ಅದು ಇಲ್ಲ. ಏನು ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವ, ಅವಿದ್ಯೆಯಿಂದ ಅದು ಬಂದದ್ದಾಗಿದೆ, ಅವಿದ್ಯೆಯಿಂದ ತೋರತಕ್ಕದ್ದಾಗಿದೆ. ಅವಿದ್ಯೆ ಹೋದ್ರೂ ಅದು ಇಲ್ಲವೇ ಇಲ್ಲ, ಉಪಾಧಿ ಇಲ್ಲ. ಒಟ್ಟೆ ಕೇವಲ ಅವಿದ್ಯೆ ಇದ್ದಾಗ ಮಾತ್ರ ಅದರ ವಿಜೃಂಭಣೆ ಅಷ್ಟೆ. ಅವಿದ್ಯಾ ಮಾತ್ರ ಪ್ರತ್ಯುಪಸ್ಥಾಪಿತ. ಹೀಗೆ ಸತ್ಯಾಮೇವ ಚ ನೈಸರ್ಗಿಕ್ಯಾಂ ಅವಿದ್ಯಾಯಾಂ ಲೋಕವೇದ ವ್ಯವಹಾರಾವತಾರ ಇತಿ ತತ್ರ ತತ್ರ ಅವೋಚಾಮ. ನಾವು ಅಲ್ಲಲ್ಲಿ ಹೇಳಿದ್ದೇವೆ, ಬೇಕಾದಷ್ಟು ಹೇಳಿದ್ದೇವಲ್ಲಪ್ಪ. ಏನಂತ? ಈ ಅವಿದ್ಯೆ ಇದೆ. ಏನ್ ಸ್ವಾಮಿ ಅವಿದ್ಯೆ ಅಂತಂದ್ರೆ? ಅವಿದ್ಯೆ ಏನು ಗೊತ್ತೇನೋ? ಅವಿದ್ಯೆ ನಿನಗಿದೆ, ಅವನಿಗಿದೆ, ನೋಡ್ರಿ ಅವನಿಗೆ ಅವಿದ್ಯೆ ಇದೆ ಅಂತ ಕಣ್ರಿ ಅಂತ ಆಶ್ಚರ್ಯ ಪಡಬೇಕಾದ್ದೇನಿಲ್ಲ. ಇದು ಎಲ್ಲರಿಗೂ ಕೂಡ ನೈಸರ್ಗಿಕವಾಗಿ ಇರ್ತಕ್ಕಂತಹ ಒಂದು ಕೊರತೆ ಅವಿದ್ಯೆ ಅಂತಕ್ಕಂಥದ್ದು. ಎಲ್ರಿಗೂ ಕೂಡ ನೈಸರ್ಗಿಕವಾಗಿ. ನೈಸರ್ಗಿಕ ಅಂದ್ರೆ ಏನು? ಅದಕ್ಕೆ ಯಾವ ಕಾರಣ ಬೇಕಿಲ್ಲ, ಏನು ಬೇಕಿಲ್ಲ. ಯಾಕೆ ಬಂತು, ಎಲ್ಲಿ ಹೋಯ್ತು, ಯಾವಾಗಿಂದ ಬಂತು, ಏನಿಲ್ಲ, ಪ್ರಶ್ನೆ ಇಲ್ಲ. ಅದು ನೈಸರ್ಗಿಕವಾದದ್ದು ಅಂದ್ಬಿಟ್ರು. ಹೀಗೆ ಈ ನೈಸರ್ಗಿಕವಾದ ಅವಿದ್ಯೆಯನ್ನ ಮುಂದಿಟ್ಟುಕೊಂಡೇ ಲೋಕವೇದ ವ್ಯವಹಾರ ಅವತಾರ. ಎಲ್ಲ ಲೋಕ ವ್ಯವಹಾರ ಅಂದ್ರೆ ನಮ್ಮ ಲೌಕಿಕ ವ್ಯವಹಾರ, ಮತ್ತೆ ವೇದ ವ್ಯವಹಾರ ಅಂದ್ರೆ ವೈದಿಕ ವ್ಯವಹಾರ. ಲೋಕ ವ್ಯವಹಾರ ಸರಿ ಕಣ್ರಿ, ವೈದಿಕ ವ್ಯವಹಾರ ಏನ್ರಿ? ಅವ್ರು ಏನ್ ಮಾಡ್ತಾ ಇರೋದು ನಿಮಗ್ ಗೊತ್ತಿಲ್ಲ. ಅತಿರುದ್ರ, ಮಹಾರುದ್ರ ಅಥವಾ ಮಹಾತಿರುದ್ರ, ಅಯ್ಯಯ್ಯೋ ಎಂಥವರೇ ಆಗ್ಲಿ ಕಣ್ರಿ, ಅವೆಲ್ಲ ಏನಾಗಿದೆ ಗೊತ್ತೇನು? ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವ. ತಮೇತಮೇವಂ ಸಮೇತಮೇವಂ ಸಮೇತಂ ಏವಂ ಲಕ್ಷಣಂ ಅವಿದ್ಯಾ ಪಂಡಿತಾ ಅವಿದ್ಯಾ ಮನ್ಯಂತೆ ಅಂತ ಹೇಳಿ ಅಲ್ಲಿ ಏನ್ ಹೇಳ್ತಾರೆ ಮುಂದೆ? ಸಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋರಿತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ. ಲೌಕಿಕ ವೈದಿಕಾಶ್ಚ ಎಲ್ಲವೂ ಕೂಡ ಹೀಗೆ ಅಂತ ಹೇಳಿ ಅವಿದ್ಯೆಯಿಂದಲೇ ಹೊರಟಿರ್ತಕ್ಕಂಥದ್ದು. ಆ ಅವಿದ್ಯೆ ಏನು? ಅದೇ ಅಧ್ಯಾಸ ಅಂತ ಹೇಳಿ ಇದನ್ನು ನಾವು ಬೇಕಾದಷ್ಟು ತತ್ರ ಅಲ್ಲಲ್ಲಿ ಅಲ್ಲಲ್ಲಿಂದೇನು ಆ ಸಂದರ್ಭ ಬಂದಾಗ ಹೇಳಿಯೂ ಇದ್ದೇವೆ ಅಂತ ಹೇಳಿ. ಹೇಗೆ ಅವಯರ್ಥ ಬಂತು, ಅದಕ್ಕೆ ಅವಯರ್ಥ ಹೇಗೆ ಬಂದಿಲ್ಲ, ಏನು ಬಾಧಕವಿಲ್ಲ. ಅವಯರ್ಥ ಅಂತಕ್ಕಂಥ ಇಲ್ಲ. ಪ್ರಮಾಣ ವೇದ ಅಂತಕ್ಕಂಥ ಸಮಾನವಾಗಿ ಪ್ರಮಾಣವಾಗಿದೆ, ಎಲ್ಲದಕ್ಕೂ ಪ್ರಮಾಣವಾಗಿದೆ. ಆಕಾರ ಶ್ರುತಿಗೂ ಅದೇ ಪ್ರಮಾಣ, ನಿರಾಕಾರ ಶ್ರುತಿಗೂ ಪ್ರಮಾಣ. ಆಕಾರ ಶ್ರುತಿಗೆ ಪ್ರಮಾಣವಲ್ಲ, ನಿರಾಕಾರ ಶ್ರುತಿಗೆ ಮಾತ್ರ ಪ್ರಮಾಣ ಅಂತ ಹೇಳೋ ಹಾಗಿಲ್ಲ ಅನ್ನುವುದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಭಗವಾನ್ ಸೂತ್ರಕಾರರು. ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಭಗವಾನ್ ಶಂಕರ್. ಮತ್ತೆ ಮುಂದಿನದನ್ನ ಅದಕ್ಕೆ ಉಪೋದ್ಬಲಕವಾಗಿರತಕ್ಕಂಥ ಭಾಗವನ್ನೇ ಮುಂದಿನ ಭಾಗದಲ್ಲಿ ಹೇಳಿದ್ದಾರೆ. ಅದನ್ನ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.